ಹಾಯ್ ನಮಸ್ಕಾರ, ಗುಡ್ ಮಾರ್ನಿಂಗ್ ಬೆಂಗಳೂರು. ನೀವು ಕೇಳ್ತಾ ಇದ್ರೆ 98.3 ಮಿರ್ಚಿ. ನನ್ನ ಹೆಸರು ಗುರು. ನಾನು ಬೆಳಗ್ಗೆ ಈ ತಿಂಡಿ ತಿಂದೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತೀನಿ, ನಾನು ಫಾಲೋ ಮಾಡಿ. ಥ್ಯಾಂಕ್ ಯು. ಸಖತ್ ಹಾಟ್ ಮಗ. ನನ್ನ ಲೈಫಲ್ಲಿ ಹೇಳಿಲ್ಲ, ನಾನು ಹೇಳೋದು ಇಲ್ಲ. ನಿನ್ನೆ ಮೊನ್ನೆ ಬಂದು ಸೇರ್ಕೊಂಡೋಗಿದೆ ನಂಗೆ ರೇಡಿಯೋ ಮಿರ್ಚಿ ಆಫೀಸ್ಗೆ. 100 ವರ್ಷದಿಂದ ಅದೇ ಬಿಲ್ಡಿಂಗ್ ಆಯ್ತಾ, ಬಿಲ್ಡಿಂಗು ಚೇಂಜ್ ಆಗಿಲ್ಲ, ಸೇಮ್ ಸ್ಟುಡಿಯೋ, ಸೇಮ್ ಬಿಲ್ಡಿಂಗ್. ನಾನು ಬಸವೇಶ್ವರ ನಗರದಿಂದ ಹೋಗ್ತಾ ಇದ್ದೆ, ಆಮೇಲೆ ವಿಜಯನಗರದಿಂದ ಹೋಗ್ತಾ ಇದ್ದೆ, ಇವಾಗ JP ನಗರದಿಂದ ಹೋಗ್ತಾ ಇದ್ದೆ. ನಾನು ಹೋಗ್ತಿರೋ ಏರಿಯಾಗಳು ಚೇಂಜ್ ಆಗಿದೆ ಬಿಟ್ರೆ ನಾನು ಹೋಗ್ತಿರೋ ಸೇಮ್ ಬಿಲ್ಡಿಂಗ್, ಸೇಮ್ ಆಫೀಸ್, ಕೆಲಸ ಎಲ್ಲ ಸೇಮ್ ಇದೆ. ಬಟ್ ಮಾತು 10 ವರ್ಷದಿಂದ ಆಡ್ತಾ ಇದ್ರು. ಒಂದು ಹೊಸ ದಿನ, ಅದು ಬೇರೆ ದಿನ, ಬೇರೆ ದಿನಾಂಕ, ಬೇರೆ ಇನ್ಸಿಡೆಂಟ್ಗಳು ನಡೀತಿರುವಂತಹ ವಾತಾವರಣದಲ್ಲಿ ನಾವು ಬದುಕ್ತಾ ಇದೀವಿ. ನಮ್ಮ ಬಲಭಾಗದ ಲಂಗ್ಸ್ ಏನಿದೆಯಲ್ಲ ಅದು ದೊಡ್ಡದಿರುತ್ತೆ, ಎಡಭಾಗದ ಲಂಗ್ಸ್ ಚಿಕ್ಕದಿರುತ್ತೆ. ಇದು ಗೊತ್ತಿತ್ತಾ ನಿಮಗೆ? ಸೊ ಸುಮ್ಮನೆ ಏನೋ ಒಂದು ಹೇಳ್ಬೇಕು, ನಾನು ಈ ಥರದ್ದು ಇನ್ನೊಂದು ಹೇಳಬೇಕು. ಗೂಬೆಗಳ ಒಂದು ತಂಡವನ್ನ ಪಾರ್ಲಿಮೆಂಟ್ ಅಂತ ಕರೀತಾರೆ, ಗೊತ್ತಿತ್ತಾ ನಿಮಗೆ? ಐ ವಾಂಟ್ ಟು ಇನ್ಫಾರ್ಮ್ ಸಮಥಿಂಗ್ ಟು ಪೀಪಲ್. ಅವ್ರ ಒಂದು ಜೋಕ್ ಹೇಳ್ಬೇಕು, ನಾನು ನಗಿಸ್ಬೇಕು, ಇಲ್ಲ ಏನೋ ಒಂದು ವಿಷಯನ ತಿಳಿಸ್ಬೇಕು. ಜೋಕ್ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಫಾರ್ ಎಕ್ಸಾಂಪಲ್, ತಂಗಾಳಿ ತಂದೆಯ ನನ್ನ ಬಾಳಲಿ ಅಂತ ಹಾಡಿದೆ ಆಯ್ತಾ. ಇವಾಗ ನಾವೇ ಮತ್ತೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆದ್ವಿ ಅಂತ ಅಂದ್ರೆ ಇವಾಗ ನಾವು ಸುಮ್ಮನೆ ಕೂತಿದೀವಿ. ಗುರು ಅಂದ್ರೆ ನೀವು ಏನೋ ಆಗಿದೆ, ನಾನೇನೋ ತಪ್ಪು ಮಾಡಿದೀನಿ. ಓಕೆ ಸರ್, ಕಮಿಂಗ್ ಟು ಯುವರ್ ರೇಡಿಯೋ, ಆ ಒಂದು ಜರ್ನಿಗೆ ಬಂದಾಗ ರೇಡಿಯೋ ಜಾಕಿ ಅಲ್ವಾ ಸರ್? RJ ರೇಡಿಯೋ ಜಾಕಿ ಅಲ್ಲಿಗೆ ಬಂದಾಗ ನಿಮಗೆ ಏನೇನು ಅನಿಸ್ತು ಸರ್? ಫಸ್ಟ್ ಈ ಫೀಲ್ಡ್ಗೆ ನಾನು ಬಂದಿದ್ದೀನಿ, ಈಗ ವಾಟ್ ನೆಕ್ಸ್ಟ್ ಅನ್ನೋದು ನಿಮಗೆ ಇರುತ್ತೆ. ಆ್ಯಂಡ್ ಯು ಹ್ಯಾವ್ ಸಕ್ಸಸ್ಫುಲಿ ಇಷ್ಟು ವರ್ಷಗಳು ಕಳೆದು ಹೋಗಿದೆ. ಆ್ಯಂಡ್ ಆ ಜರ್ನಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ನಿನ್ನೆ ಮೊನ್ನೆ ಬಂದು ಸೇರ್ಕೊಂಡೋಗಿದೆ ನಂಗೆ ರೇಡಿಯೋ ಮಿರ್ಚಿ ಆಫೀಸ್ಗೆ. 100 ವರ್ಷದಿಂದ ಅದೇ ಬಿಲ್ಡಿಂಗ್ ಆಯ್ತಾ, ಬಿಲ್ಡಿಂಗು ಚೇಂಜ್ ಆಗಿಲ್ಲ, ಸೇಮ್ ಸ್ಟುಡಿಯೋ, ಸೇಮ್ ಬಿಲ್ಡಿಂಗ್. ನಾನು ಬಸವೇಶ್ವರ ನಗರದಿಂದ ಹೋಗ್ತಾ ಇದ್ದೆ, ಆಮೇಲೆ ವಿಜಯನಗರದಿಂದ ಹೋಗ್ತಾ ಇದ್ದೆ, ಇವಾಗ JP ನಗರದಿಂದ ಹೋಗ್ತಾ ಇದ್ದೆ. ನಾನು ಹೋಗ್ತಿರೋ ಏರಿಯಾಗಳು ಚೇಂಜ್ ಆಗಿದೆ ಬಿಟ್ರೆ ನಾನು ಹೋಗ್ತಿರೋ ಸೇಮ್ ಬಿಲ್ಡಿಂಗ್, ಸೇಮ್ ಆಫೀಸ್, ಕೆಲಸ ಎಲ್ಲ ಸೇಮ್ ಇದೆ. ಐ ಫೀಲ್ ಗ್ರೇಟ್. ಇವತ್ತಿಗೂ ಐ ಗೆಟ್ ನರ್ವಸ್ ಫಸ್ಟ್ ಲಿಂಕ್ ಮಾಡೋಕ್ಕೂ ಮುಂಚೆ. ಲೈಕ್ ನಗಿಸ್ಬೇಕಲ್ಲ ಇವತ್ತು. ಇಷ್ಟು ವರ್ಷ ಮಾಡಿದ್ದು ನಂಗೆ ಗೊತ್ತು. ಐ ಹ್ಯಾಡ್ ದಟ್ ಕ್ವೆಶನ್ ಸರ್. ಅಂದರೆ ಇವಾಗ ನಾನು ಬಂದು ಒಂದು 4 years ಆಯ್ತು ಈ ಜರ್ನಿಗೆ. ನನಗೆ ಅದು ನರ್ವಸ್ನೆಸ್ ಇದ್ದೇ ಇರುತ್ತೆ. ಯಾರೋ ಒಬ್ಬರನ್ನ ಇಂಟರ್ವ್ಯೂ ಮಾಡ್ತಾ ಒಂದು 10 ವರ್ಷ ಕಳೆದಿರೋರ ಹತ್ರ ಕೇಳಬೇಕು, ಆ ನರ್ವಸ್ನೆಸ್ ಇರುತ್ತಾ, ಟೆನ್ಷನ್ ಇರುತ್ತಾ? ನನಗಿದೆ. ಅಂದರೆ ರೇಡಿಯೋ ಆ ಕನ್ಸೋಲ್ ಅಂತ ಏನಿರುತ್ತೆ ಮಷಿನ್, ಅದು ಹೆಂಗೆ, ಅದ್ರ ಬಗ್ಗೆ ಟೆನ್ಷನ್ ಇಲ್ಲ. ಬಿಕಾಸ್ ಮಷಿನ್ ಅದು ಇಷ್ಟು ವರ್ಷ ಅದ್ರ ಜೊತೆ ಕೆಲಸ ಮಾಡಿ ಹೋಗ್ಬಿಟ್ಟು ಈ ಬಟನ್ ಒತ್ತಿದ್ರೆ ಇದಾಗುತ್ತೆ, ಅದು ಗೊತ್ತು. ಬಟ್ ಮಾತು 10 ವರ್ಷದಿಂದ ಆಡ್ತಾ ಇದ್ರು. ಒಂದು ಹೊಸ ದಿನ, ಅದು ಬೇರೆ ದಿನ, ಬೇರೆ ದಿನಾಂಕ, ಬೇರೆ ಇನ್ಸಿಡೆಂಟ್ಗಳು ನಡೀತಿರುವಂತಹ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ಸಮಯದಲ್ಲಿ ಇವಾಗ ನಾನು ಬಾಯಿ ಬಿಡಬೇಕು. ಧ್ವನಿ ಇರ್ಬೋದು, ಭಾಷೆ ಇರಬಹುದು, ಬಟ್ ಆ ಸಮಯಕ್ಕೆ ನಾನು ಆಡ್ತಿರೋ ಮಾತುಗಳು 10 ವರ್ಷಗಳಿಂದ, ನಾನು 12 ವರ್ಷಗಳಿಂದ ಏನು ಮಾತಾಡ್ಕೊಂಡ್ಬಂದಿದ್ದೀನೋ ಆ ಮಾತುಗಳ ಥರ ಇರಲ್ಲ. ಅದು ಬೇರೆ ಮಾತೇ ಇರುತ್ತೆ ಅದು. ಸೊ ಆ ಬೇರೆ ಮಾತು ನನಗೆ ಇವಾಗ ಹೊಸದು. ಅದನ್ನು ಡೆಲಿವರ್ ಮಾಡ್ತಿರುವಾಗ ಸ್ವಲ್ಪ ನರ್ವಸ್ ಆಗ್ತೀನಿ. ಆ ರೇಡಿಯೋ ಕನ್ಸೋಲ್ ಆಗಲಿ, 5 ಗಂಟೆ ಶೋ ನಡೆಸೋದಾಗಲಿ, ಅದ್ರ ಬಗ್ಗೆ ಭಯ ಇಲ್ಲ. ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಮಾತಾಡೋದ್ರೆ ಅದ್ರ ಬಗ್ಗೆ ಭಯ ಇಲ್ಲ. ಬಟ್ ಇವಾಗ ಇದು ಶೋ, ಇದು ನನ್ನನ್ನು ಕೇಳೋದಕ್ಕೆ ಅಂತಲೇ ಬಂದಿರೋರಿಗೆ ನಾನು ಏನು ಕೊಡ್ತಾ ಇದ್ದೀನಿ, ನಾನು ಏನೋ ಕೊಡಬೇಕು. ನಾನು ಸುಮ್ಮನೆ ಕೇಳಿ ನೋಡಿ, ನಾನು ಸುಮ್ಮನೆ ಒಂದ್ಸರಿ ಚೆಕ್ ಮಾಡಿ ನನ್ನ ರೇಡಿಯೋ ಶೋನ ನಾನು ಮಾತಾಡ್ತಾ ಇದ್ದೀನಿ ಅಂತಂದು ಸುಮ್ಮನೆ ಹಾಯ್ ನಮಸ್ಕಾರ, ಗುಡ್ ಮಾರ್ನಿಂಗ್ ಬೆಂಗಳೂರು. ನೀವು ಕೇಳ್ತಾ ಇದ್ರೆ 98.3 ಮಿರ್ಚಿ. ನನ್ನ ಹೆಸರು ಗುರು. ನಾನು ಬೆಳಗ್ಗೆ ಈ ತಿಂಡಿ ತಿಂದೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತೀನಿ, ನಾನು ಫಾಲೋ ಮಾಡಿ. ಥ್ಯಾಂಕ್ ಯು. ಸಖತ್ ಹಾಟ್ ಮಗ. ನನ್ನ ಲೈಫಲ್ಲಿ ಹೇಳಿಲ್ಲ, ನಾನು ಹೇಳೋದು ಇಲ್ಲ. ನಾನು ಆನ್ ಏರ್ ಹೋಗ್ತಿದ್ದೀನಿ ಅಂತ ಅಂದರೆ ಒಂದೇನೋ ಸುದ್ದಿ ಆದರೂ ಕೊಡಬೇಕು, ಇಲ್ಲ ಏನೋ ಒಂದು ಫ್ಯಾಕ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹಂಚ್ಕೋಬೇಕು. ಲೈಕ್ ನಮ್ಮ ಲೆಫ್ಟ್ ಟು ರೈಟ್, ನಮ್ಗೆ 2 ಲಂಗ್ಸಲ್ಲಿ ನಮ್ಮ ಬಲಭಾಗದ ಲಂಗ್ಸ್ ಏನಿದೆಯಲ್ಲ ಅದು ದೊಡ್ಡದಿರುತ್ತೆ, ಎಡಭಾಗದ ಲಂಗ್ಸ್ ಚಿಕ್ಕದಿರುತ್ತೆ. ಇದು ಗೊತ್ತಿತ್ತಾ ನಿಮಗೆ? ಸೊ ಸುಮ್ಮನೆ ಏನೋ ಒಂದು ಹೇಳ್ಬೇಕು, ನಾನು ಈ ಥರದ್ದು ಇನ್ನೊಂದು ಹೇಳಬೇಕು. ಗೂಬೆಗಳ ಒಂದು ತಂಡವನ್ನ ಪಾರ್ಲಿಮೆಂಟ್ ಅಂತ ಕರೀತಾರೆ, ಗೊತ್ತಿತ್ತಾ ನಿಮಗೆ? ಗೂಬೆಗಳ ತಂಡ ಬರೀ ಒಂದೇ ಗೂಬೆ ಕೂತ್ಕೊಂಡಿದ್ರೆ ಅದು ಗೂಬೆ ಅದು. ಬಟ್ ಒಂದು 7-8 ಗೂಬೆಗಳು ಒಟ್ಟಿಗೆ ಕೂತ್ಕೊಂಡಿದ್ವು, ಒಂದು ಗುಂಪನ್ನ ಮಾಡಿ ಕೂತ್ಕೊಂಡಿದ್ವು ಅಂದ್ರೆ ಅದನ್ನ ಪಾರ್ಲಿಮೆಂಟ್ ಅಂತಾರೆ ಅಂತ. ಐ ಡೋಂಟ್ ನೋ ವೈ ಪಾರ್ಲಿಮೆಂಟ್, ಬೇರೆ ಕೊಡ್ಬೋದಾಗಿತ್ತು ಹೆಸರು. ಪಾರ್ಲಿಮೆಂಟ್ ಪೀಪಲ್ ಆರ್ ಸ್ಮಾರ್ಟ್, ಸೊ ಪಾರ್ಲಿಮೆಂಟ್ ಅಂತ ಕರೀತಾರೆ. ಸೊ ಇಂತಹ ವಿಷಯಗಳು, ಇಂತಹದ್ದೇನೋ ಒಂದು ಗೊತ್ತಿಲ್ಲದ್ರೆ ಹುಡುಕ್ತೀರಾ ಸರ್? ಗೂಗಲ್ ಮಾಡ್ತೀನಿ, ಹೇಳಿದ್ಮೇಲೆ ಓದ್ತೀನಿ, ಗೂಗಲ್ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಲೈಕ್ ನನ್ನ ಸೊಸೆಗೆ ಹೋಮ್ವರ್ಕ್ ಮಾಡಿಸುವಾಗ ನಂಗೆ ಗೊತ್ತಾಗಿದ್ದು, ಕಾಗೆಗಳ ಒಂದು ತಂಡವನ್ನ, ಗುಂಪನ್ನ ಮರ್ಡರ್ ಆಫ್ ಕ್ರೋ ಅಂತ ಕರೀತಾರೆ. ವಾಟ್ ಇಸ್ ಮರ್ಡರ್? ಕಾಗೆಗಳ ಒಂದು ಕೊಲೆ ಅಂತ ಅಲ್ವಾ ಅದನ್ನ ನಾವು ಕನ್ನಡಕ್ಕೆ ಅನುವಾದ ಮಾಡಿದ್ರೆ. ಬಟ್ ಅವರೆಲ್ಲ ಒಂದ್ ಕಡೆ ಸೇರ್ತಾರೆ, ಅದು ಕೊಲೆ ಮಾಡ್ತಾರಂತನಾ? ಗಾಡ್ ನೋಸ್, ಬಟ್ ದಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಇಂಗ್ಲಿಷ್ ನಲ್ಲಿ ಕಾಗೆಗಳ ಒಂದು ಗುಂಪನ್ನ ಮರ್ಡರ್ ಆಫ್ ಕ್ರೋ ಅಂತ ಸಮಥಿಂಗ್ ಲೈಕ್ ದಟ್ ಅಂತ ಕರೀತಾರೆ. ನನ್ನ ಸೊಸೆಗೆ ಓದಿಸ್ತಿರುವಾಗ ನಂಗೆ ಗೊತ್ತಾಗಿದ್ದು. ದೆನ್ ಐ ವಾಸ್ ಲೈಕ್, ನಾಳೆ ಇದನ್ನ ಹೇಳ್ತೀನಿ ನನ್ನ ಶೋನಲ್ಲಿ. ಸೊ ಆ ರೀತಿ ಐ ವಾಂಟ್ ಟು ಇನ್ಫಾರ್ಮ್ ಸಮಥಿಂಗ್ ಟು ಪೀಪಲ್. ಅವ್ರ ಒಂದು ಜೋಕ್ ಹೇಳ್ಬೇಕು, ನಾನು ನಗಿಸ್ಬೇಕು, ಇಲ್ಲ ಏನೋ ಒಂದು ವಿಷಯನ ತಿಳಿಸ್ಬೇಕು. ಇಲ್ಲ ಅಂದ್ರೆ ನಾನು ರೇಡಿಯೋದಲ್ಲಿ ನಾನು ಮಾತಾಡಕ್ ಹೋಗಲ್ಲ. ಜೋಕ್ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಫಾರ್ ಎಕ್ಸಾಂಪಲ್, ತಂಗಾಳಿ ತಂದೆಯ ನನ್ನ ಬಾಳಲಿ ಅಂತ ಹಾಡಿದೆ ಆಯ್ತಾ. ಸೊ ಹಿಂಗೆ ತಂಗಾಳಿ ತಂದೆಯ ಅಂತ ಬಾಳಲಿ ಬರೋರು ಯಾವಾಗ ಬಿರುಗಾಳಿ ಆಗ್ಬಿಡ್ತಾರೆ ಹೇಳಕ್ಕೆ ಆಗಲ್ಲ. ಸೊ ಐ ಪುಟ್ ಒಂದು ಸ್ಮಾಲ್ ಜೋಕ್ ದೇರ್. ಕೇಳೋರ್ಗೆ ಮೇ ಬಿ ಅವ್ರ ಬಾಯ್ ಫ್ರೆಂಡ್ ತುಂಬಾ ವಿಚಿತ್ರವಾಗಿದ್ದ, ಗರ್ಲ್ ಫ್ರೆಂಡ್ ತುಂಬಾ ವಿಚಿತ್ರವಾಗಿದ್ದ ಅಂತಂದ್ರೆ ನಿಜ ಗುರು, ತಂಗಾಳಿ ಹಂಗೆ ಬಂದ್ರು
ಇವಾಗ ಬಿರುಗಾಳಿ ಆಗ್ಬಿಡ್ತು. ಇನ್ನೊಂದು ಹೊಸದೊಂದು ಹೆಸರಿಡು ನನಗೆ ನಿನಗಿಷ್ಟ ಆಗುವ ಹಾಗೆ ಮುದ್ದಾಗಿ ಅದರಲ್ಲಿ ನನ್ನ ಕರೆ ಅಂತ ಹಾಡು. ಆ ಹಾಡು ಮುಗಿತಿದ್ದ ಹಾಗೆ ಪಾಪ ನಮ್ಮ ಅಪ್ಪ ಅಮ್ಮ ನಾವು ಹುಟ್ಟಿದಾಗ ನಾವು ಹುಟ್ಟಿರೋ ಗಳಿಗೆ ಅದು ಇದು ನೋಡಿ ಯಾವ ಅಕ್ಷರದಿಂದ ಹೆಸರಿಟ್ರೆ ಇವನು ಉದ್ಧಾರ ಆಗ್ತಾನೆ ಅಂತೆಲ್ಲ ಹೆಸರಿಟ್ಟಿರ್ತಾರೆ. ಅದೇ ನಮ್ಮ ಗರ್ಲ್ ಫ್ರೆಂಡ್ ನಮ್ಮ ಬಾಯ್ ಫ್ರೆಂಡು ನಮ್ಮನ್ನ ಬೇಬಿ, ಚಿನ್ನು, ಕೂಸೆ, ಪಾಪ ಅಂತ ಏನೇನೋ ಕರೀತಾರೆ. ಆ್ಯಂಡ್ ಅಕಸ್ಮಾತ್ ನನ್ನ ಹೆಸರಿನ ನನ್ನ ಗರ್ಲ್ ಫ್ರೆಂಡ್ ಕರೆದ್ಲು ಅಂದರೆ ಏನೋ ಜಗಳ ಆಗುತ್ತೆ. ಇವಾಗ ಅದಕ್ಕೆ ಹೆಸರಿಟ್ಟು ಕರೀತಾ ಇದ್ದಾಳೆ. ವಿ ಡೋಂಟ್ ಕಾಲ್ ಅವರ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ವಿತ್ ನೇಮ್ ಅಲ್ವಾ? ಇವಾಗ ನಾವೇ ಮತ್ತೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆದ್ವಿ ಅಂತಂದ್ರೆ ಇವಾಗ ನಾವು ಸುಮ್ಮನೆ ಕೂತಿದ್ದೀವಿ, ಗುರು ಅಂದ್ರಿ ನೀವು ಏನಾಯ್ತು, ಏನೋ ಆಗಿದೆ, ಏನು ನಾನೇನೋ ತಪ್ಪು ಮಾಡಿದೀನಿ, ಯಾವ್ದೋ ನನ್ನ ಹುಡುಗಿ ಮೆಸೇಜ್ ಇವಳು ನೋಡ್ಬಿಟ್ಟಿದ್ದಾಳೆ, ಗುರು ಅಂತ ಅದರ್ವೈಸ್ ಲೈಕ್ ಬೇಬಿ ಆ ಥರ ಇರುತ್ತೆ. ಬಟ್ ಗುರು ಎನ್ನುವಂತಹದ್ದು ನಮ್ಮ ಅಪ್ಪ ಅಮ್ಮ ತಲೆ ಕೆಡ್ಸ್ಕೊಂಡು ಇಟ್ಟಿರುವಂತಹ ಹೆಸರು. ಪ್ರೀತಿನಲ್ಲಿ ಎಲ್ಲಾ ಮರ್ತು ಬಿಟ್ಟು ನಾವು ದ ಮೊಮೆಂಟ್ ಯು ಕಾಲ್ ದ ರಿಯಲ್ ನೇಮ್ ಶಾಕ್ ನಡಗ್ಬಿಡ್ತೀವಿ, ಗೊತ್ತಾಯ್ತಾ ಇವಳಿಗೆ ಅಂತ. ಆ ರೀತಿ ಆಗಿರ್ಬೋದು. ಸೊ ಇಲ್ಲಿ ನೋಡಿ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಹೆಸರಿಟ್ಟಿರ್ತಾರೆ. ಬಟ್ ಇಲ್ಲಿ ಹೊಸದೊಂದು ಹೆಸರಿಡು ನನಗೆ ನಿನಗೆ ಇಷ್ಟ ಆಗುವ ಹಾಗೆ ಅದರಲ್ಲಿ ಮುದ್ದಾಗಿ ನನ್ನ ಕರಿಯೇ. ಅಷ್ಟು ಫ್ರೀಡಮ್ ಕೊಡ್ತಿದ್ದ ನಾನು ಅವಳಿಗೆ. ನಮ್ಮ ಅಪ್ಪ ಅಮ್ಮ ಏನಿಟ್ರೋ ಬಿಟ್ಟಾಕು, ಆಧಾರ್ ಕಾರ್ಡಲ್ಲಿಂದ ಬಿಟ್ಟಾಕು, ನೀನ್ ಏನ್ ಕರಿತೀಯೋ ಕರಿ. ಲೈಕ್ ಅವಳು ಕರಿಯಾ ಐ ಲವ್ ಯು ಕರ್ನಾಡ ಮೇಲ ಆಣೆ, ನೀನ್ ಕರ್ರಗಿದ್ಯಾ ಬಟ್ ಐ ಲವ್ ಯು ಅಂತ ಅವಳು ಅಂದು ಅಂದ್ರೆ ಅವ್ನು ಖುಷಿ. ಅವನು ಬೆಳ್ಳಿ ಐ ಲವ್ ಯು ಬಿಳಿ ಮೋಡದ ಆಣೆ ಅಂತ ಅವನು. ಸೊ ಈ ಥರದ್ದು ಜೋಕ್ಸ್ಗಳನ್ನ ಆ್ಯಡ್ ಮಾಡಿ ಸುಮ್ಮನೆ ಹೇಳಿದ್ನ ಪ್ಲೇನ್ ಆಗಿ ನಾನು ರೇಡಿಯೋದಲ್ಲಿ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮನ್ಸು ಒಪ್ಪಲ್ಲ ಅದನ್ನು. ಲೈಕ್ ಲವ್ ಸಂಬಳ ತೊಗೊತಿದ್ಯೋ ನೀನು ಆ್ಯಂಡ್ ಜನ ಕೇಳ್ತಿದ್ದಾರೆ ನಿನ್ನನ್ನು. ಒಂದು ಟ್ರಾಫಿಕ್ ಬಗ್ಗೆ ತಿಳಿಸು, ಇಲ್ಲಿ ಟ್ರಾಫಿಕ್ ಇದೆ, ಇಲ್ಲಿ ರೋಡ್ ಸರಿ ಇಲ್ಲ, ಇಲ್ಲ ಸದ್ಯಕ್ಕೆ ಹಿಂಗೆ ನಡೀತಾ ಇದೆ, ಇದು ಬಜೆಟ್ಟು, ಇದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಏನೋ ಒಂದು ವಿಷಯ ತಿಳಿಸ್ಬೇಕು, ಇಲ್ಲ ನಗಿಸ್ಬೇಕು, ಇಲ್ಲ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟನ್ನು ಹಂಚ್ಕೋಬೇಕು. ಇಲ್ಲ ಅಂದರೆ ದಯವಿಟ್ಟು ಮೈಕ್ ಮುಂದೆ ಕೂತ್ಕೋಬೇಡ. ಆ ಹಾಡುಗಳು ಇವಾಗ ಹಾಡಿದ್ರಲ್ಲ ಸರ್, ಅದೆಲ್ಲ ನೀವು ಹಾಡು ಕೇಳಿಸ್ಕೊಂತ ನಿಮ್ಗೆ ಆ ಥರ ಕಥೆಗಳು ಆ ಕ್ಷಣದಲ್ಲಿ ಹುಟ್ಕೊಳ್ಳುತ್ತೆ. ಡಿಫ್ರೆನ್ಸ್ ಸರ್ ಅದು. ಸೊ ಬಿಕಾಸ್ ರೇಡಿಯೋದಲ್ಲಿ ಹೆಂಗಾಗುತ್ತೆ, ಹಾಡು ಮುಗಿತಿದ್ದ ಹಾಗೆ ರೇಡಿಯೋದಲ್ಲಿ ಆರ್ಜೆಗಳು ಮಾತಾಡೋಕೆ ಶುರು ಮಾಡ್ಕೊಂತಾರೆ. ಸೊ ಆ ಮೊಮೆಂಟ್ ಅಲ್ಲಿ ಅದು ಬರುತ್ತೆ ಟಕ್ಕಂದ. ಅದಕ್ಕಿಂತ ಅದು ಬಿಟ್ಟು ನಾನು ಬೇರೆ ಸುದ್ದಿ ತಲೆಯಲ್ಲಿ ಇಟ್ಕೊಂಡು ಕೂತಿರ್ತೀನಿ, ಇವಾಗ ಇದು ಮಾತಾಡ್ಬೇಕು ನಾನು ಅಂತ ಮೈಕ್ ಮುಂದೆ. ಅದು ಹಂಗೆ ಬರ್ತಿದ್ದಂಗೆ ಆ ಜೋಕನ್ನ ಮುಗಿಸ್ಬಿಟ್ಟು ಸ್ವಲ್ಪ ನಗ್ಸಿ ಬನ್ನಿ ಒಂದು ಸುದ್ದಿ ಕೊಡಬೇಕಾಗಿತ್ತು, 98.3 ಮಿರ್ಚಿಯಲ್ಲಿ ಹಿಂಗಾಯ್ತು ಹಂಗಾಯ್ತು ಅಂತ ಸುದ್ದಿ ಆಮೇಲೆ ಕೊಡೋದು. 98.3 ಮಿರ್ಚಿ ಸಖತ್ ಹಾಟ್ ಮಗ. ಹಾಗೆ ಅದರಲ್ಲೇ ಸರ್ ಅದು ಆ್ಯಕ್ಚುಲಿ ರೇಡಿಯೋ ಬಗ್ಗೆನೇ ವಿ ಆಲ್ ಹ್ಯಾವ್ ಸಮ್ ಡೌಟ್ ಸರ್. ಅಂದರೆ ತುಂಬ ಜನಕ್ಕೂ ಇರುತ್ತೆ ಅನಿಸುತ್ತೆ. ಬೇರೆಯವ್ರಿಗೆ ಇವಾಗ ನಾನು ಮೌತ್ ಪೀಸ್ ಆದರೂ ಪರವಾಗಿಲ್ಲ. ಲೈಕ್ ಡಿಫ್ರೆಂಟ್ ಇವಾಗ ನೀವು ಅವಾಗಲೇ ಹೇಳ್ದಂಗೆ ಇಟ್ಸ್ ಅ ಬ್ರ್ಯಾಂಡ್ಸ್ ಅಲ್ವಾ ಸರ್, ಬೇರೆ ಇರುತ್ತೆ. ಲೈಕ್ ನಾವು ನೀರಿನ ಆವಾಗಲೇ ನಮ್ಗೆ ಅದೇ ಉದಾಹರಣೆ ಕೊಟ್ಟೆ. ನೀವು ನೀರು ಮಿನರಲ್ ವಾಟರ್ ಅಂತ ಅಂದಾಗ ಸೋ ಮೆನಿ ಡಿಫ್ರೆಂಟ್ ಬ್ರ್ಯಾಂಡ್ಸ್ಗಳಿವೆ ಅದರಲ್ಲಿ. ಸೊ ಆ ರೀತಿನೇ ರೇಡಿಯೋ ಎನ್ನುವಂತಹ ಒಂದು ಮಾಧ್ಯಮ ಆಗಿದ್ರು ಅಲ್ಲಿ ರೇಡಿಯೋ ಸಿಟಿ ಇದೆ, ಬಿಗ್ ಎಫ್ ಎಮ್ ಇದೆ, ನಾವಿದ್ದೀವಿ, ನಮ್ಮದೇ ಹಿಂದಿ ಸ್ಟೇಷನ್ ಇದೆ, ಇಂಗ್ಲೀಷ್ ಸ್ಟೇಷನ್ ಇದೆ. ಸೊ ಹಾಗೆ ಬೇರೆ 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 ಸ್ಟೇಷನ್ಗಳು, ಆಯಾ ಸ್ಟೇಷನ್ಗಳು ಬೇರೆ ಬೇರೆ ಕಂಪ್ನಿಗಳಿಗೆ ಬಿಲಾಂಗ್ ಆಗುತ್ತೆ. ನಮ್ಮದು ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ಆಗ್ಬೋದು, ಟೈಮ್ಸ್ ಆಗಬಹುದು, ಮಿರ್ಚಿ. ಸೊ ಟೈಮ್ಸ್ ಎನ್ನುವಂಥ ಗ್ರೂಪ್ಗೆ ಬಿಲಾಂಗ್ ಆಗುವಂತಹ ಬೇರೆ ಬೇರೆ ಮಾಧ್ಯಮಗಳು. ಹಾಗೆ ಸೊ ಡಿಫ್ರೆಂಟ್ ಕಂಪನೀಸ್, ಡಿಫ್ರೆಂಟ್. ಇದು ರೇಡಿಯೋ ಎಲ್ಲ ಲೈಕ್ ನೀವು ಶುರು ಮಾಡಿದಾಗ ಬಹಳಷ್ಟು ಜನ ಕೇಳ್ತಿದ್ರು. ಇಟ್ ವಾಸ್ ಲೈಕ್ ಹ್ಯೂಜ್ ಅಲ್ವಾ ಸರ್ ಆಗ? ಆ್ಯಂಡ್ ಅವಾಗಿರುವಂತಹ ಜನಕ್ಕೂ ಲೈಕ್ ಡಿಫ್ರೆನ್ಸ್ ಏನಿದೆ ಸರ್? ಆವಾಗ ತುಂಬ ರೇಡಿಯೋ ವೆರಿ ಪವರ್ಫುಲ್ ಆಗಿತ್ತು. ಬಟ್ ಇವಾಗ ಏನಾಗಿದೆ ಅಂತಂದರೆ ಸ್ಮಾರ್ಟ್ಫೋನ್ ಬಂದಾಗಿಂದ ಸ್ಮಾರ್ಟ್ಫೋನ್ಸಲ್ಲಿ ರೇಡಿಯೋಗಳಿಲ್ಲ. ಆಮೇಲೆ ಪಾಡ್ಕಾಸ್ಟ್ಗೆ ಅಂತ ಬೇರೆ ಆ್ಯಪ್ಗಳಿವೆ, ಮ್ಯೂಸಿಕ್ಗೆ ಅಂತ ಬೇರೆ ಕೀಪ್ಯಾಡ್ ಅಲ್ಲಿತ್ತು. ಆ್ಯಂಡ್ ಅದಾದ್ಮೇಲೆ ಬಂದರೂ ಕೆಲವು ಸ್ಮಾರ್ಟ್ಫೋನ್ಗಳಲ್ಲೂ ಬಂತು, ಒಂದು ಹಂತದ ತನಕ ಬಂತು ರೇಡಿಯೋ. ಬಟ್ ಇವಾಗಿಲ್ಲ. ಸೊ ಚೇಂಜ್ ಆಗಿದೆ, ರೇಡಿಯೋ ಬದಲಾಗಿದೆ, ರೇಡಿಯೋನ ನಾವು ಟ್ರೀಟ್ ಮಾಡೋ ರೀತಿ ಬದಲಾಗಿದೆ. ಆ್ಯಂಡ್ ಯಾವುದೇ ಮಾಧ್ಯಮದಲ್ಲಿದ್ದರೂ ಸೋಷಿಯಲ್ ಮೀಡಿಯಾ ಅನ್ನೋದು ಅದ್ರ ಜೊತೆ ಬಂದು ಇವಾಗ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ನ ಸೇರಿಸ್ದಂಗೆ ನೀವು ಟಿ ವಿಯವರಾಗಿದ್ದರೂ ಸೋಷಿಯಲ್ ಮೀಡಿಯಾ ಬಂದಿದೆ, ಪೇಪರ್ ಅವರಾಗಿದ್ದರೂ ಸೋಷಿಯಲ್ ಮೀಡಿಯಾ ಬಂದಿದೆ. ಈವನ್ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವರು, ನಮ್ಮ ಪೊಲೀಸ್ ಕಮಿಷನರ್ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದಾರೆ ಇವಾಗ. ಸೊ ನಾವು ಕೂಡ ರೇಡಿಯೋ ಆಗಿದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೂಡ ಆಕ್ಟಿವ್ ಆಗಿದ್ವಿ. ಸೊ ಕಾಲಕ್ಕೆ ತಕ್ಕಂತೆ ನಾವು ಕೂಡ ಕುಣಿತಾ ಇದೀವಿ, ಹೆಜ್ಜೆ ಹಾಕ್ತಾ ಇದೀವಿ. ಬಟ್ ಮುಂಚೆ ಆಗಿಲ್ಲ. ಸ್ವಲ್ಪ ಜಾಸ್ತಿ ಆಫ್ಟರ್ ಕೋವಿಡ್ ಅಂಡ್ ಆಲ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಕ್ಟಿವ್ ಆಗಿಬಿಟ್ವಿ, ಕಾಂಟೆಂಟ್ ಅಲ್ಲೂ ಹಾಕೋಣ ಅಂತ ಹೇಳಿ. ಬಟ್ ರೇಡಿಯೋ ಚೇಂಜ್ ಆಗಿದೆ. ಮುಂಚೆ ಇರೋ ಥರ ಲಿಸ್ನರ್ಸ್ ಇವಾಗಿಲ್ಲ. ಬಿಕಾಸ್ ಅವ್ರಿಗೆ ಆಪ್ಷನ್, ಕೈಯಲ್ಲಿ ಫೋನ್ ಇದೆ, ಫೋನಲ್ಲಿ ರೇಡಿಯೋ ಇಲ್ಲ. ರೇಡಿಯೋ ಕೇಳಬೇಕು ಅಂದರೆ ನೀವು ಹೇಳಿದ ಹಾಗೆ ಆಟೋ ಅಥವಾ ಕ್ಯಾಬ್ ಹತ್ಕೋಬೇಕು, ಇಲ್ಲ ನಿಮ್ಮದೇ ಕಾರ್ ಹತ್ಕೋಬೇಕು, ಇಲ್ಲ ಮನೆಯಲ್ಲಿ ಒಂದು ಚಿಕ್ಕ ರೇಡಿಯೋ ಇರಬೇಕು. ಅದಿಲ್ಲ ಅಂತಂದ್ರೆ ಇಲ್ಲ. ಈಗ ಆಟೋ ಕ್ಯಾಬ್ ಹತ್ತಿದ್ರು ಪೀಪಲ್ ಇಯರ್ಫೋನ್ಸ್ ಹಾಕೊಂಡಿರ್ತಾರೆ, ಅವ್ರದೇ ಮ್ಯೂಸಿಕ್ ಹಾಕೊಂತಾರೆ, ಬ್ಲೂಟೂತ್ ಸ್ಪೀಕರ್ ಕನೆಕ್ಟ್ ಮಾಡಿ ಅವ್ರದೇ ಮ್ಯೂಸಿಕ್ ಬ್ಲಾಸ್ಟ್ ಮಾಡ್ತಾ ಇರ್ತಾರೆ. ಸೊ ಫೋನ್ಸ್ ಅಲ್ಲೆಲ್ಲ ಲೈಕ್ ಅವೈಲಬಲ್ ಇರಲ್ಲ ಸರ್, ಸಮಥಿಂಗ್ ಹ್ಯಾಸ್ ಟು ಕಮ್ ಅಪ್ ಆ ಥರ. ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಕಮ್. ಬಿಕಾಸ್ ನಾನು ನಂಬಿರೋದು ಅಕಸ್ಮಾತ್ ರೇಡಿಯೋ ಫೋನಿಗೆ ಬಂತು ಅಂದರೆ
ಎಷ್ಟೊಂದು ಮ್ಯೂಸಿಕ್ ಆ್ಯಪ್ಗಳು ಬಿಸ್ನೆಸ್ ಡ್ರಾಪ್ ಆಗಿಬಿಡುತ್ತೆ, ಪಾಡ್ಕಾಸ್ಟ್ಗಳ ಆ್ಯಪ್ ಬಿಸ್ನೆಸ್ ಡ್ರಾಪ್ ಆಗಿಬಿಡುತ್ತೆ. ಬಿಕಾಸ್ ರೇಡಿಯೋ ಕ್ಯಾನ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಮ್ಯೂಸಿಕ್ ಸಿಗುತ್ತೆ, ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಸುದ್ದಿ ಸಿಗುತ್ತೆ, ಪಾಡ್ಕಾಸ್ಟ್ ಸಿಗುತ್ತೆ, ನಿಮಗೆಲ್ಲ ಸಿಗುತ್ತೆ, ಇಂಟರ್ವ್ಯೂ ಸಿಗುತ್ತೆ. ಸೊ ಬೇರೆ ಆ್ಯಪ್ಗಳು ಎಷ್ಟೋ ಬಂಡವಾಳ ಹಾಕಿರೋ ಆ್ಯಪ್ಗಳು ಜುಪ್ ಅಂತ ಹೋಗ್ಬಿಡ್ಬೋದು. ಸೊ ಐ ಡೋಂಟ್ ಥಿಂಕ್ ಸೊ ರೇಡಿಯೋ ವಿಲ್ ಕಮ್ ಬ್ಯಾಕ್ ಟು ಫೋನ್ಸ್. ಬಟ್ ರೇಡಿಯೋ ಆಸ್ ಅ ಲೆಜೆಂಡ್ ಸರ್, ಅದು ಯಾವತ್ತೂ ಮಾಸಲ್ಲ ರೇಡಿಯೋ. ಇವತ್ತಿಗೂ ನಮ್ಮ ದೇಶದ ಪ್ರಧಾನಿಯವರು ದೇಶವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಅಂದ್ರೆ ಅವ್ರು ಆಯ್ಕೆ ಮಾಡಿರುವಂತಹ ಮಾಧ್ಯಮ ರೇಡಿಯೋ. ಮನ್ ಕಿ ಬಾತ್ ಅಂತ ಹೇಳಿ ಒಂದೇನು ರೇಡಿಯೋ ಶೋ ಶುರುವಾಯಿತು ಕೋವಿಡ್ ಅಲ್ಲಿ. ಅವರು ಇಡೀ ದೇಶನ ಒಗ್ಗೂಡಿಸ್ದಾಗಬಹುದು ಪ್ರಧಾನಿ ಸ್ಥಾನದಲ್ಲಿ ನಿಂತ್ಕೊಂಡು. ಅವ್ರು ಆಯ್ಕೆ ಮಾಡಿರೋ ಮಾಧ್ಯಮ ರೇಡಿಯೋನೇ ಆಗಿತ್ತು. ಮನ್ ಕಿ ಬಾತ್ ಅಂತ ಹೇಳಿ ಹೆಸರು ಕೊಟ್ಟರು ಅದಕ್ಕೆ. ಸೊ ರೇಡಿಯೋ ಇವತ್ತಿಗೂ ವಾಸ್ತವದಲ್ಲಿ ಅಷ್ಟೇ ಪವರ್ಫುಲ್ ಆಗಿದೆ.